भैया मेरे राखी के बंधन को निभाना, भैया मेरे छोटे बहन को ना बुलाना, देखो ये नाता निभाना निभाना, भैया मेरे ರಾಖಿ ಕೆ ಬಂಧನ್ ಕೋ ನಿಭಾನ. ಫ್ರೆಂಡ್ಸ್, ಯಾರು ನಗಬೇಡಿ, ನನಗೆ ಹಾಡಕ್ಕೆ ಬರೋಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಆದರೂ ಒಂದು ಸ್ವಲ್ಪ ಹಾಡೋಣ ಅಂತ ಅನ್ನಿಸ್ತು, ಹಾಡಿದೆ ಅಷ್ಟೇ. ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ಹಾರ್ದಿಕ ಶುಭಾಶಯಗಳು, ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ರಕ್ಷಾಬಂಧನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ನಾವು ಸ್ವಲ್ಪ ನೋಡೋಣ ಬನ್ನಿ. ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ. ಪೌರಾಣಿಕ ಕಾಲದಲ್ಲೂ ಸಹ ರಕ್ಷಾಬಂಧನವನ್ನು ಆಚರಣೆ ಮಾಡಲಾಗ್ತಿತ್ತು. ಕೃಷ್ಣನಿಗೆ ಒಮ್ಮೆ ಸ್ವಲ್ಪ ಅವರ ಬೆರಳು ಕಟ್ಟಾಗ್ಬಿಟ್ಟಿತ್ತಂತೆ. ಆಗ ದ್ರೌಪದಿ ಕೃಷ್ಣನ ಬೆರಳಿಗೆ ತನ್ನ ಬಟ್ಟೆಯನ್ನು, ಅಂದರೆ ವಸ್ತ್ರವನ್ನೇ ಹರಿದು ಅದನ್ನು ಕಟ್ತಾಳಂತೆ. ಆಗ ದ್ರೌಪದಿಯನ್ನು ಕೃಷ್ಣ ತಾನು ಕಾಪಾಡಬೇಕು ಅಂತ, ಅಂದರೆ ಆವಾಗ ಒಂದು ನಿರ್ಧಾರ ಮಾಡ್ತಾರೆ, ಅಂದರೆ ಕಾಪಾಡ್ತಾರೆ. ಕೃಷ್ಣ ದ್ರೌಪದಿಯನ್ನು ಕಾಪಾಡೋದು ಒಂದು ಪದ್ಧತಿ, ಅಂದರೆ ತನ್ನ ತಂಗಿ ಥರ. ಅಂದರೆ ನೋಡಿ, ದ್ರೌಪದಿ ಕೃಷ್ಣನ ಕೈ ಬೆರಳನ್ನು ಕಟ್ಟಾದಾಗ ಹೇಗೆ ಕಾಪಾಡಲಿಲ್ಲ, ರಕ್ಷಣೆ ಅಂದರೆ ಬಟ್ಟೆನ ಕಟ್ಟಿ ಹೆಂಗೆ ರಕ್ಷಣೆ ಮಾಡಿದ್ಲಲ್ಲ, ಅದಕ್ಕೆ ಅವಳನ್ನು ಕಾಪಾಡೋದೊಂದು. ಅಂದರೆ ಇದು ಒಂದು ಬಾಂಧವ್ಯ, ಅಣ್ಣ ತಂಗಿಯರು ಅಥವಾ ಅಕ್ಕ ತಮ್ಮಂದಿರೋ ಬಾಂಧವ್ಯ ರಕ್ಷಣೆ ಮಾಡೋದು. ಇದು ಹೇಗೆ ಇನ್ನೂ ಸುಮಾರಷ್ಟು ಕಥೆಗಳಿವೆ. ಇದರಲ್ಲಿ ಇನ್ನೊಂದು ಕಥೆ ಹೇಳ್ತೀನಿ. ರಜಪುತ್ರ ರಾಣಿ ಕರ್ಣಾವತಿಗೆ ಒಮ್ಮೆ ಮೊಘಲರ ವಿರುದ್ಧ ಹೋರಾಡುವಾಗ ಸಹಾಯ ಬೇಕಾಗುತ್ತೆ. ರಾಣಿ ಏನು ಮಾಡ್ತಾಳೆ ಅಂದರೆ ದೆಹಲಿ ಹುಮಾಯೂನ್ಗೆ ತನ್ನ ರಕ್ಷಣೆಯನ್ನು ಕಳಿಸ್ತಾಳೆ, ಅಂದರೆ ರಕ್ಷಣೆಗಾಗಿ ರಾಖಿಯನ್ನು ಕಳಿಸ್ತಾಳೆ. ಅದಕ್ಕೋಸ್ಕರ ಹುಮಾಯೂನ್ ಏನು ಮಾಡ್ತಾನೆ ಅಂದರೆ ತನ್ನ ಸೈನ್ಯವನ್ನು ಕರ್ಣಾವತಿಗೆ ಸಹಾಯಕ್ಕಾಗಿ, ಅಂದರೆ ಅಲ್ಲಿ ಹೋರಾಡಲಿಕ್ಕಾಗಿ ಸಹಾಯವನ್ನು ಕಳಿಸ್ಕೊಡ್ತಾನೆ. ಅಂದರೆ ಅದು ಒಂದು ರಕ್ಷಣೆ ಮಾಡುವಂಥದ್ದು. ಇದು ನೋಡಿ, ಇದು ನಾವು ರಾಖಿ ಅಂದರೆ ಹೇಗೆ, ರಕ್ಷಾಬಂಧನ ಅಂದರೆ ಹೇಗೆ, ಒಡ ಹುಟ್ಟಿದವರು ಅಣ್ಣ ತಂಗಿರು ಅಥವಾ ಅಕ್ಕ ತಮ್ಮಂದರೆ ಆಗಬೇಕು ಅಂತ ಏನಿಲ್ಲ. ರಕ್ತ ಸಂಬಂಧ ಇಲ್ಲದೇನೂ ಮಾಡಬಹುದು. ನನಗೂ ಹಾಗೆ. ಇಲ್ಲಿ ನಾನು ಒಂದು ಹೇಳ್ತೀನಿ ಸ್ಟೋರಿನ. ನಾನು ಯೂಟ್ಯೂಬಿಗೆ ಬಂದಮೇಲೆ ತುಂಬ ಜನ ನನಗೆ ತಮ್ಮಂದರು ಅಣ್ಣಂದರು ಸಿಕ್ಕಿದ್ದಾರೆ. ಬಹಳಷ್ಟು ಜನರ ಒಂದು ಅನುಬಂಧ, ಅಂದರೆ ಒಡ ಹುಟ್ಟಿದವರು ಅಲ್ಲದೆ ಹೋದರೂ ಯಾರೋ ಏನೋ ಎಲ್ಲಿಂದನೋ ಬಂದವರು, ಆದರೆ ಒಂಥರ ಅಕ್ಕ ಅಂತ ಕರೀತಾರಲ್ಲ, ಅಷ್ಟು ಪ್ರೀತಿಯಿಂದ. ಅದರ ಬಂಧನ ಅಂದರೆ ಹೇಗೆ ಅಂತಂದರೆ ಅದು ಯಾವತ್ತೂ ಒಂದು ಮರೆಯಲಾರದ ಬಂಧನ ಆಗಿದೆ. ಅಷ್ಟು ಪ್ರೀತಿಯಿಂದ ಯಾರೋ ನಾವು ಎಲ್ಲಿರ್ತೀವೋ ಅವ್ರು ಎಲ್ಲಿ ಇರ್ತಾರೋ ಗೊತ್ತಿಲ್ಲ, ಆದರೆ ಒಂದು ಅಕ್ಕ ಅಥವಾ ತಮ್ಮ ಅಂತ ಕರೆದಾಗ ಅಷ್ಟು ಒಂದು ವಿನಯವಾದ ಬಾಂಧವ್ಯ, ಅದು ಪವಿತ್ರವಾದ ಬಂಧನ. ಇದು ರಕ್ಷಾಬಂಧನ ಅಂದರೆ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮಂದರೆ ಬಂಧ ಅಂದರೆ ಪವಿತ್ರವಾದ ಒಂದು ಅಮೂಲ್ಯವಾದ ಬಂಧ. ಎಲ್ಲರಿಗೂ ಗೊತ್ತಿದ್ದೇ ಇದೆ. ಇವತ್ತಿನ ದಿನ ಇಡೀ ನಮ್ಮ ದೇಶದಲ್ಲೆಲ್ಲ ರಕ್ಷಾಬಂಧನವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಾನು ಹೇಳ್ತೀನಿ, ಯೂಟ್ಯೂಬಿಗೆ ಬಂದಮೇಲೆ 1.5 ವರ್ಷದಿಂದ ನನ್ನ ಜೊತೆಲಿ ತುಂಬ ಜನರು ನನ್ನ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಕರೀತಾರೆ. ಅದರಲ್ಲೂ ಒಬ್ಬರಂತೂ ತುಂಬಾ ನನಗೆ ಹೇಳಿದ್ದಾರೆ, ಅಲ್ತಾಫ್ ಬ್ರದರ್, ಮೊಹಮ್ಮದ್ ಅಲ್ತಾಫ್, ನನಗೆ ಅಕ್ಕ ನೀವು ನನ್ನ ಸಲುವಾಗಿ ವಿಡಿಯೋ ಮಾಡಿ ರಕ್ಷಾಬಂಧನ, ನಿಮಗೆ ತುಂಬ ನಾನು ಅಕ್ಕ ಅಂತ ಭಾವಿಸ್ತೀನಿ, ನನಗೆ ಯಾರೂ ಅಕ್ಕ ತಂಗಿರಿಲ್ಲ, ನೀವೇ ನನ್ನ ಅಕ್ಕ, ನನಗೆ ನನ್ನ ಪ್ರೀತಿಯ ಅಂದರೆ YT-ಯಲ್ಲಿ ಅಂದರೆ ಯೂಟ್ಯೂಬ್ದಲ್ಲಿ ನನ್ನ ನೆಚ್ಚಿನ ಅಕ್ಕ ನೀವು, ನನಗೆ ನೀವೊಂದು ಸ್ವಂತ ಅಕ್ಕನ ಥರ ಪ್ರೀತಿ ಮಾಡಿದ್ದೀರ. ನನಗೂ ಅಷ್ಟೇ ನಿಮ್ಮನ್ನು ಒಂದು ಸ್ವಂತ ಅಕ್ಕ ಅನಿಸುತ್ತೆ, ಅಷ್ಟು ಪ್ರೀತಿ ನಿಮ್ಮ ಮೇಲೆ ಗೌರವ ಇದೆ ಅಂತ ತುಂಬ ಬೇಡ್ಕೊಳ್ತಿದ್ದೆ. 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಅಕ್ಕ ನನ್ನ ಸಲುವಾಗಿ ವಿಡಿಯೋ ಮಾಡಿ ರಕ್ಷಾಬಂಧನದ ಒಂದು ಬಾಂಧವ್ಯ ಹೇಗಿರುತ್ತೆ ಅಂತ ನನಗೆ ಒಂದು ನೀವು ವಿಡಿಯೋ ಮಾಡಲೇಬೇಕು ನನ್ನ ಸಲುವಾಗಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಖಂಡಿತ ಮಾಡಲೇಬೇಕು ಅಂತ ಮಾಡಿಕೊಂಡೆ. ರಕ್ಷಾಬಂಧನದ ಶುಭಾಶಯಗಳು ಅಲ್ತಾಫ್ ಭಾಯ್. ಹೀಗೆ ಅಲ್ತಾಫ್ ಅಂತಲ್ಲ, ವಿನಯ್ ಕೂಡ ಅಷ್ಟೇ ಅಕ್ಕ ಅಕ್ಕ ಅಕ್ಕ, ಇಡೀ ದಿನ ಅಕ್ಕ ಅಕ್ಕ ಅಂತ ಹೇಳೋದು, ಭಜನೆ ಮಾಡ್ತಾನೆ. ಅಷ್ಟು ವಿನಯ್ ಕೂಡ ಅವನು ಹಾಗೆ ಅಕ್ಕ ಅಕ್ಕ. 1.5 ವರ್ಷದಿಂದ ಅವರು ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಇದ್ದಾರೆ. ಶಕ್ತಿ ಪ್ರಸಾದ್, ಅಜ್ಜಯ್ ಅಯಾಚಿತ್ ಅವರು ಸಹ, ಅಜ್ಜಯ್ ರೂಪಾ ಹೆಗಡೆ ಸಿಸ್ಟರ್ ತುಂಬ ಪ್ರೀತಿಯಿಂದ ಒಂದು ಗೌರವದಿಂದ ಅಕ್ಕ ರೂಪಾ ಸಿಸ್ಟರ್ ಅಂತ ಅಷ್ಟು ಪ್ರೀತಿಯಿಂದ ಒಂದು ನಮಗೆ ಅವ್ರು ಗೌರವ ಕೊಡ್ತಾರಲ್ಲ, ಸ್ವಂತ ತಮ್ಮಂದಿರಂಗೆ ಇದ್ದಾರೆ. ನೋಡಿ, ಸ್ವಂತ ತಮ್ಮಂದರೇ ಆಗಬೇಕು ಅಂತಿಲ್ಲ, ನಮ್ಮ ಸ್ವಂತ ಅಣ್ಣಂದರೇ ಆಗಬೇಕು ಅಂತಿಲ್ಲ, ನಮ್ಮ ರಕ್ತ ಹಂಚಿ ಹುಟ್ಕೊಂಡವರೇ ಆಗಬೇಕು ಅಂತಿಲ್ಲ ರಕ್ಷಾಬಂಧನದ ಸಂಬಂಧ ಅಂದರೆ.
ಶಕ್ತಿ ಪ್ರಸಾದ್ ಕೂಡ ಹಾಗೆ ಅಕ್ಕ ಅಕ್ಕ ಅಂತ ತುಂಬ ಮಾತಾಡ್ತಾರೆ. ಗ್ರೀನ್ ಸಹ ತುಂಬ ತುಂಬ ಅಕ್ಕ ಅಕ್ಕ ನನ್ನ ಪ್ರೀತಿ ಅಕ್ಕ ಅಂತ ಅವರೆಲ್ಲ ಹೇಳುವಾಗ ನಮ್ಗೆ ಅಷ್ಟು ಗೌರವ, ಅಷ್ಟು ಒಂದು ಪ್ರೀತಿನ ತೋರಿಸ್ತಾರಲ್ಲ. ಇನ್ನೂ ತುಂಬ ಜನ ಇದ್ದಾರೆ, ಆದರೆ ಒಂದು ಕಂಟಿನ್ಯೂಸ್ ಆಗಿ ಇವರೆಲ್ಲ ನಮ್ಗೆ ಅಷ್ಟು ಗೌರವ, ಅಷ್ಟು ಪ್ರೀತಿನ ಕೊಡ್ತಾರಲ್ವ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ನಾವು ಹೋಗುವಾಗ ಏನೂ ತಗೊಂಡು ಹೋಗೋದಿಲ್ಲ, ಬರುವಾಗ ಏನೂ ತರೋದಿಲ್ಲ ಅಲ್ವಾ. ಆದರೆ ಈ ಇರೋ ಮಧ್ಯದ ದಿನಗಳಲ್ಲಿ ಒಂದು ಭಾವನೆ, ಒಂದು ಪ್ರೀತಿಯ ಒಂದು ಬಾಂಧವ್ಯ ಇರುತ್ತಲ್ವ, ಅದಕ್ಕಿಂತ ಯಾವುದು ಹೆಚ್ಚಿಲ್ಲ ಫ್ರೆಂಡ್ಸ್. ಈ ಒಂದು ಅಕ್ಕ ತಮ್ಮರು ಅಥವಾ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆಯಲ್ಲ, ತುಂಬ ಅಮೂಲ್ಯವಾದದ್ದು, ತುಂಬ ಪವಿತ್ರವಾದದ್ದು. ಬಹಳಷ್ಟು ಜನ ಹಾಗೆ ಯಶವಂತ, ಜೆರ್ರಿ ಇವರೆಲ್ಲ ಇದ್ದಾರೆ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಆಮೇಲೆ ಕೃಷ್ಣ, ಅವರೆಲ್ಲರೂ ಅಕ್ಕ ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ, ಕೃಷ್ಣನು ಕೂಡ ಅಕ್ಕ ಅಕ್ಕ ಅಂತ ತುಂಬ ಯಾವತ್ತೂ ನಾವು ಎಲ್ಲಿ ಯಾವಾಗಲೇ ಒಂದು ಲೈವ್ ಮಾಡಲಿ ಎಲ್ಲರೂ ಸಪೋರ್ಟಿಗೆ ಬರ್ತಿದ್ರು. ಮೊದಲಿಂದ 1.5 ವರ್ಷದಿಂದ ಇವ್ರ ಜೊತೆ ನಮಗೆ ಅಷ್ಟು ಒಂಥರ ಬಾಂಧವ್ಯ ಬೆಳೆದಿತ್ತು ಅಕ್ಕ ತಮ್ಮಂದ್ರಿದು. ನಾನು ಇನ್ನೂ ಯಾರನ್ನೋ ಬಿಟ್ಟಿದ್ದು, ಡ್ರೈವ್-ಇನ್ ಕಿಚನ್ ಅಂತ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು, ಈಗ ಮತ್ತೆ ಅವನು ಅಕ್ಕ ಅಕ್ಕ ಅಂತ ಬರ್ತಾ ಇದ್ದಾನೆ. ತುಂಬ ಖುಷಿಯಾಗುತ್ತೆ. ಇವರೆಲ್ಲರೂ ನಮ್ಮ ತಮ್ಮಂದಿರು ಅನಿಸುತ್ತೆ. ಅಶ್ವಥ್ ಬ್ರದರ್ ಆಗಲಿ ಎಲ್ಲರೂ ಹಾಗೆ ಭಾಳ ತುಂಬ ಚೆನ್ನಾಗಿ ನಮ್ಮನ್ನು ಒಂಥರ ಅಕ್ಕ ಅಂತ ಒಂದು ಭಾವನೆಯಿಂದ ನಮ್ಮನ್ನು ಕರೀತಾರಲ್ವ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ನಾವು ಯೂಟ್ಯೂಬಲ್ಲಿ ಅಂತಲ್ಲ, ಇವರೆಲ್ಲ ನೋಡಿ ನಮ್ಗೆ ಯೂಟ್ಯೂಬಲ್ಲಿ ಪರಿಚಯ ಆದವರು, ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿದವರು. ಆಯಿತು, ಅವ್ರು ಸಪೋರ್ಟ್ ಮಾಡೋದವ್ರ ಕೆಲಸ, ನಮ್ಮದು ಸಪೋರ್ಟ್ ತೊಗೊಳೋದು ನಮ್ಮ ಕೆಲಸ. ಆಮೇಲೇನು ಅವ್ರು ಯಾರೋ ನಾವು ಯಾರೋ ಅಂತ ಆಗಿಲ್ಲ. ನಮ್ಮದು ಇದರಲ್ಲಿ ಗೊತ್ತಾ, ಒಂಥರ ಬಾಂಧವ್ಯ ಬೆಳೆದಿದೆ. ತುಂಬಾ ಒಂದು ರೀತಿ ನಿಜವಾಗ್ಲೂ ಇವರು ತಮ್ಮಂದಿರಾಗಿದ್ರೇನೋ ಅಂತ, ಯಾವುದೊಂದು ಜನ್ಮದಲ್ಲಿ ನಮ್ಮ ತಮ್ಮಂದಿರಾಗಿದ್ರೇನೋ, ಈ ಜನ್ಮದಲ್ಲಿ ನಮಗೆ ಅದನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಒಂದೊಂದು ಸರಿ ತುಂಬ ಖುಷಿಯಾಗುತ್ತೆ. ನಾವು ಎಷ್ಟು ಪುಣ್ಯ ಮಾಡಿದ್ವಿ, ಅಟ್ಲೀಸ್ಟ್ ಇವರು ನಮಗೊಂದು ತಮ್ಮಂದಿರಾಗಿ ಅಣ್ಣಂದಿರಾಗಿ ಬಂದಿದ್ದಾರೆ. ಅಕ್ಕ ಅಂತ ಗೌರವ ಕೊಡ್ತಾರಲ್ಲ, ಅಷ್ಟು ಪ್ರೀತಿ ಅನಿಸುತ್ತೆ, ಅಷ್ಟು ಖುಷಿ ಅನಿಸುತ್ತೆ. ಲೈವಲ್ಲಿ ಬಂದು ಅಕ್ಕ ನಾನು ನಿನ್ನ ಮುದ್ದಿನ ತಮ್ಮನು, ನಾನು ನೀನು ಅಂತೆಲ್ಲ ಜಗಳ ಮಾಡ್ಕೊಳ್ಳೋದು. ಹಾಗೆ ಒಂಥರ ನನ್ನ ಲೈವಲ್ಲಿ ಬಂದರು ಅಂದರೆ 1 ಗಂಟೆ ಹೋಗ್ತಾನೆ ಇರಲಿಲ್ಲ. ಹೀಗೆ ಗಲಾಟೆ ಮಾಡಿಕೊಂಡು ಬೇರೆ ಲೈವಿಗೆ ಹೋಗಬೇಕು ಅಂತ ಮನಸ್ಸಾಗಲ್ಲ ನಿಮ್ಮ ಲೈವಲ್ಲಿ ಇದ್ದರೆ ಅಂತ ಅಷ್ಟು ಖುಷಿ ಪಡ್ತಿದ್ರು. ಇನ್ನು ಆಶಾ ಅವ್ರ ಲೈವಲ್ಲೂ ಹಾಗೆ ಮಾಡ್ತಿದ್ರು. ನಮ್ಮದಿಬ್ಬರನ್ನ ಒಂಥರ ಎಲ್ಲರೂ ಅಷ್ಟು ಪ್ರೀತಿಯಿಂದ ನೋಡ್ತಿದ್ರಲ್ಲ ಅಕ್ಕ ಅಂತ. ಇವತ್ತಿಗೂ ಹಾಗೆ ಭಾಳ ಖುಷಿಯಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರಕ್ತ ಸಂಬಂಧ ಒಂದೇ ಅಲ್ಲ ನಮ್ಮ ಒಂದು ರಕ್ಷಾಬಂಧನ ಆಚರಣೆ ಮಾಡೋದು. ತುಂಬ ಒಂದು ಅತ್ಯಮೂಲ್ಯವಾದ ಒಂದು ಸಂಬಂಧ ಅಂತ ಹೇಳ್ತೀನಿ. ಒಡ ಹುಟ್ಟಿದವರಂತೂ ನಮ್ಮ ಅಣ್ಣ ತಮ್ಮಂದ್ರು ಆಗೇ ಇರ್ತಾರೆ. ಆದರೆ ನಮ್ಮ ಜೊತೇಲಿ ಬಂದವರು, ಹೀಗೆ ನಮಗೆ ಪರಿಚಯ ಆದವರು ಎಷ್ಟೋ ಜನ ನಮ್ಮ ಅಣ್ಣ ತಮ್ಮಂದರಾಗಿರ್ತಾರೆ. ಇದು ಒಂದು ರಾಖಿ ಕಟ್ಟಲಿಲ್ಲ ಅಂದ್ರೂ ಒಂದೇನೋ ಸಂಬಂಧ, ಒಂದು ಭಾವನೆ. ಇದು ಅಣ್ಣ ತಂಗಿ ಅಕ್ಕ ತಮ್ಮಂದರ ಒಂದು ಭಾವನೆ. ಹಾಗೆ ನನ್ನ ಒಡ ಹುಟ್ಟಿದವರಾದ ನನ್ನ ಸ್ವಂತ ತಮ್ಮ ರಾಜು, ಮತ್ತು ನನ್ನ ದೊಡ್ಡಪ್ಪನ ಮಗ ಗೌರೀಶ, ಮತ್ತು ದೊಡ್ಡಪ್ಪನ ಮಗ ಅಣ್ಣ ಗಿರೀಶ್ ಅಣ್ಣ, ಆಮೇಲೆ ಇನ್ನೊಂದು ದೊಡ್ಡಪ್ಪನ ಮಗ ಗಣಪತಿ ಅಣ್ಣ ಅಂತ ಹೇಳ್ತೀವಿ. ಎಲ್ರಿಗೂ ಹಾರ್ದಿಕ ಶುಭಾಶಯಗಳು, ರಕ್ಷಾಬಂಧನದ ಶುಭಾಶಯಗಳು. ಇವ್ರ ಜೊತೆ ನಾವು ಒಡನಾಡಿ ಹುಟ್ಟಿ ಬೆಳೆದು ದೊಡ್ಡವರು, ಜೊತೆಯಲ್ಲೇ ದೊಡ್ಡವರಾಗಿದ್ದು, ಎಲ್ಲ ಆಟ ಆಡಿಕೊಂಡು ಸಣ್ಣಿರುವಾಗ ರಾಖಿ ಕಟ್ತಿದ್ವಿ. ಈಗ ನಾವು ಹೊರಗೆ ಬಂದಿದ್ವಿ, ಒಬ್ರೊಬ್ರು ಒಂದೊಂದು ಕಡೆ ರಾಖಿ ಕಳಿಸ್ತೀವಿ ಅಷ್ಟೇ. ಆದರೆ ಅವರಿಗೂ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.